ಬಹುನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ಚಾಲನೆ ಪಡೆದುಕೊಂಡಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಶೋ ಹೊಸ ಲುಕ್, ಹೊಸ ಫಾರ್ಮ್ಯಾಟ್ ಮತ್ತು ಇನೋವೇಟಿವ್ ಸೆಟ್ ವಿನ್ಯಾಸದಿಂದ ಈ ಬಾರಿ ಕನ್ನಡಿಗರ ಗಮನ ಸೆಳೆದಿದೆ. ಪ್ರತಿ ಸೀಸನ್ಗೂ ವಿಶಿಷ್ಟ ಪ್ರವೇಶ ನೀಡುವಂತಹ ಸುದೀಪ್ ಅವರು ಈ ಬಾರಿ ಕೂಡ ಹೊಸ ಶೈಲಿ ಹಾಗೂ ಹೊಸ ಲುಕ್ನಲ್ಲಿ ವೇದಿಕೆಗೆ ಬಂದು ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಮನೆ ಮೈಸೂರು ಅರಮನೆಯ ಥೀಮ್ ಆಧಾರಿತವಾಗಿದೆ. ಅದರ ವೈಭವ, ಶೈಲಿ ಹಾಗೂ ಆಕರ್ಷಣೆಯಿಂದ ಪ್ರೇಕ್ಷಕರನ್ನ ಬೆರಗುಗೊಳಿಸಿದೆ. ಮನೆ ಜೊತೆಗೆ ಕನ್ನಡ ಸಂಸ್ಕೃತಿಯ ಪ್ರತಿಬಿಂಬವನ್ನ ಒಳಗೊಂಡಿರುವ ಈ ಥೀಮ್ ವಿಶೇಷವಾಗಿದೆ. ಈ ಥೀಮ್ ಅಂದ್ರೆ ಮೈಸೂರು ದಸರಾ ಪ್ರಾರಂಭವಾಗ್ತಾ ಇರುವ ಈ ಸಮಯದಲ್ಲಿ ಶೋ ಆರಂಭವಾದುದು ಕೂಡ ಈಗ ವಿಶಿಷ್ಟ ಸಂಬಂಧವನ್ನ ರೂಪಿಸಿದೆ. ಕೆಲ ಸ್ಪರ್ಧಿಗಳು ಎಂಟ್ರಿ ನೀಡೋದಕ್ಕೂ ಮುನ್ನ ಕೆಲ ಕಾಮನ್ ಮ್ಯಾನ್ ಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರವೇಶಿಸೋಕೆ ಅವಕಾಶವನ್ನ ನೀಡಲಾಗಿತ್ತು. ಈ ಅವಕಾಶಗಳನ್ನ ಬಳಸಿಕೊಂಡುವವರು ಮನೆಯ ಒಳಗಿನ ಅಂದ ನೋಡಿದ ಬಳಿಕ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಹೊಸ ಪ್ರಯೋಗ ಶೋಗೆ ಹೊಸ ಶೈನ್ ಅನ್ನ ನೀಡಿದೆ. ಇನ್ನು ಬಿಗ್ ಬಾಸ್ ಸೀಸನ್ 12ರಲ್ಲಿ ಹೊಸ ರೀತಿಯಲ್ಲಿ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ವರ್ಗ ನರಕ ಅನ್ನೋ ಥೀಮ್ ನಲ್ಲಿ ಶುರುವಾಗಿತ್ತು. ಆಡಿಯನ್ಸ್ ವೋಟ್ ಮೂಲಕ ಸ್ವರ್ಗ ನರಕಕ್ಕೆ ಪ್ರವೇಶ ಪಡಿತಾ ಇದ್ರು. ಅದೇ ರೀತಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಲ್ಲಿ ಒಂಟಿ ಜಂಟಿ ಅನ್ನೋ ಥೀಮ್ ನಲ್ಲಿ ಶುರುವಾಗಿದೆ. ಆಡಿಯನ್ಸ್ ವೋಟ್ 75% ಬಂದ್ರೆ ಒಂಟಿಯಾಗಿ ದೊಡ್ಡ ಮನೆಗೆ ಪ್ರವೇಶವನ್ನ ಪಡೆದುಕೊಳ್ತಾರೆ. ಅದಕ್ಕಿಂತ ಕಡಿಮೆ ಬಂದ್ರೆ ಜಂಟಿಯಾಗಿ ಅಂದ್ರೆ ವೇಟಿಂಗ್ ಲಿಸ್ಟ್ ನಲ್ಲಿ ಉಳಿದುಕೊಳ್ತಾರೆ. ಈ ರೀತಿಯಾಗಿ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರಾಗಿ ದೊಡ್ಡ ಮನೆಗೆ ಪ್ರವೇಶವನ್ನ ಪಡಿತಾ ಇದ್ದಾರೆ. ಈ ಬಾರಿ ಸ್ಪರ್ಧಿಗಳ ಲೈನ್ ಅಪ್ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪ್ರೇಕ್ಷಕರ ನಿರೀಕ್ಷೆಗೆ ತಕ್ಕಂತೆ ಈ ರೀತಿಯ ಅಂದ್ರೆ ತಕ್ಕಂತಹ ರೀತಿಯಲ್ಲಿ ಈಗ ಎಂಟರ್ಟೈನ್ಮೆಂಟ್ ಖಚಿತ ಅಂತಾನೆ ಹೇಳಬಹುದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.